ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡನೆ. ಪ್ರಮೋದ್ ಮುತಾಲಿಕ್ ತೀವ್ರ ಆಕ್ರೋಶ. ಧಾರವಾಡದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮೌನ ವಹಿಸಿರುವುದು ಶೋಭೆ ತರುವುದಿಲ್ಲ ಎಂದು ಟೀಕಿಸಿದರು. ಇದು ಇಂದಿರಾ ಗಾಂಧಿ ಅಥವಾ ಮನಮೋಹನ್ ಸಿಂಗ್ ಕಾಲದ ಭಾರತವಲ್ಲ, 56ನೇ ಇಂಚಿನ ನರೇಂದ್ರ ಮೋದಿ ಅವರ ಭಾರತ ಎಂದು ಹೇಳಿದರು. ಬಾಂಗ್ಲಾದೇಶಕ್ಕೆ ತಕ್ಕ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು. ದೀಪು ಚಂದ್ರದಾಸ್ ಎಂಬ ಹಿಂದೂ ವ್ಯಕ್ತಿಯನ್ನು ಪೆಟ್ರೋಲ್ ಸುರಿದು ಜೀವಂತವಾಗಿ ಸುಟ್ಟ ಘಟನೆ ಭಯಾನಕ ಕೃತ್ಯ ಎಂದು ಹೇಳಿದ ಮುತಾಲಿಕ್, ಇದು ಇಡೀ ದೇಶದಲ್ಲಿ ಹಿಂದೂಗಳನ್ನು ಕಾಡ್ತಿದೆ ಎಂದರು. ಪ್ರಧಾನಿ ಹಾಗೂ ಗೃಹ ಸಚಿವರು ತಕ್ಷಣ ಸ್ಪಷ್ಟ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ನರೇಂದ್ರ ಮೋದಿಯ ಭಾರತ ಇದೆ, ಬಂಗ್ಲಾದಲ್ಲಿ ಆಗ್ತಾ ಇರುವಂತಹದ್ದು, ಅದಕ್ಕೆ ನಮಗೆ ಕಳವಳ ಆಗ್ತಾ ಇದೆ, ವೇದನೆ ಆಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ದಯವಿಟ್ಟು ಮೋದಿಯವರೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ಇಡೀ ದೇಶದ 100 ಕೋಟಿ ಹಿಂದೂಗಳ ಆಗ್ರಹ ಆಗಿದೆ. ಯಾಕೆ ಹೀಗೆ ಮೌನವಾಗಿದ್ದುಕೊಂಡು ಅಲ್ಲಿಯ ಹಿಂದೂಗಳನ್ನ ಶೋಷಣೆ, ಕ್ರೌರ್ಯ, ಸಾವು ನೋವುಗಳಿಗೆ ಸಾಕ್ಷಿ ಆಗ್ತಾ ಇದ್ರಿ? ಭಾರತದಲ್ಲಿರುವಂಥ ಇಸ್ಲಾಮಿಕ್ ಜಿಹಾದಿಗಳಿಗೆ ಅದರ ಕುಮ್ಮಕ್ಕು ಸಿಗ್ತಾ ಇದೆ. ಇವರು ಒಂದು ಸಣ್ಣ ದೇಶದಲ್ಲಿ 1.5 ಕೋಟಿ ಇರುವಂಥ ಹಿಂದೂಗಳಿಗೆ ರಕ್ಷಣೆ ಮಾಡಲಾರ್ದಂಥವ್ರು ಇಲ್ಲೇನು ಮಾಡ್ತಾರೆ ಅನ್ನುವಂಥದ್ದು ಇಸ್ಲಾಮಿಕ್ ಜಿಹಾದಿಗಳಿಗೆ ಭಾರತದಲ್ಲಿ ಪ್ರೇರಣೆ ಕೊಡ್ತಾ ಇದ್ರಿ. ನೀವು ಸೊಕ್ಕಿಗೆ ಬರ್ತಾ ಇದ್ದಾರೆ, ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ ದಾಳಿ ಮಾಡ್ತಾ ಇದ್ದಾರೆ. ಅದು ಬಾಂಗ್ಲಾದೇಶದ ಪರಿಣಾಮದಿಂದ. ಸೊ ಬಾಂಗ್ಲಾದೇಶದ ಹಿಂದೂಗಳ ನಾಯಿ ನರಿಗಳ ಥರ ಬದುಕ್ತಾ ಇರುವಂಥದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಸೊ ಇದು ಕೂಡಲೇ ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಜೀವಂತ ಸುಡ್ತಾ ಇದ್ದಾರೆ, ಜೀವಂತ ಬೆಂಕಿ ಇಡ್ತಾ ಇದ್ದಾರೆ. ದೀಪು ಚಂದ್ರದಾಸ್ ಅನ್ನುವಂಥ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಪೆಟ್ರೋಲ್ ಸುರಿದು ಸುಡ್ತಾ ಇರುವಂತಹದ್ದು ಎಂಥ ಭಯಾನಕ ಇದು. ಸೊ ಈ ರೀತಿಯ ಪುಟಕೋಸಿ ಬಾಂಗ್ಲಾದೇಶವರು ನಮ್ಮಿಂದನೇ ಹುಟ್ಟಿದ್ದು, ನಮ್ಮಿಂದನೇ ಬದುಕ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾಗಿ ಉತ್ತರ ಕೊಡಲೇ ಇಲ್ಲ ಅಂತಂದರೆ ಭಾರತದ ಹಿಂದೂಗಳ ಕಥೆ ಏನು? ಭಾರತದ ಹಿಂದೂಗಳಿಗೆ ಇದೇ ಮಾದರಿಯಲ್ಲಿ ಆಗತ್ತೆ ಅಂತನ್ನುವಂಥದ್ದು ಇವತ್ತು ಮುಸ್ಲಿಮರ ಮಾನಸಿಕತೆ ಪ್ರಾರಂಭ ಆಗಿದೆ. ಸೊ ಆ ಬಗ್ಗೆ ನಾನು ಪ್ರಧಾನಮಂತ್ರಿಯವರಿಗೆ, ಗೃಹ ಮಂತ್ರಿಯವರಿಗೆ, ಕೇಂದ್ರದ ಗೃಹ ಮಂತ್ರಿಯವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮೌನ ಮುರಿದು ಅದಕ್ಕೆ ತಕ್ಕ ಉತ್ತರ ಕೊಟ್ಟು ದೇಶದ ಬಾಂಗ್ಲಾದೇಶದ ಹಿಂದೂಗಳ, ಭಾರತ ದೇಶಗಳ ಹಿಂದೂಗಳ ಬಗ್ಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಯೋಚನೆ ಮಾಡಬೇಕು, ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಹೇಳೋದು 71ರ ಯುದ್ಧವನ್ನು ಒಂದ್ಸಲ ಅವರಿಗೆ ನೆನಪು ಮಾಡಿಕೊಡಿ. 71ರ ಯುದ್ಧ ಮಾಡಿ ನಿಮ್ಮನ್ನು ಬೇರ್ಪಡಿಸಿ ನಿಮ್ಮನ್ನು ಪ್ರತ್ಯೇಕವಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ 71ರ ಯುದ್ಧದ ಮಾದರಿಯಲ್ಲೇ ಯುದ್ಧ ಮಾಡಿ ಹಿಂದೂ ಬಾಂಗ್ಲಾದೇಶ್ ಅಂತ ಹೇಳಿ ಇನ್ನೊಂದು ಪ್ರತ್ಯೇಕ ಹಿಂದೂಗಳಿಗೆ ಒಂದು ಪ್ರತ್ಯೇಕವಾದಂಥ ರಾಷ್ಟ್ರ ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ನಮ್ಮ ದೇಶದ ಒಳಗಡೆ ಇರುವಂಥ 5 ಕೋಟಿ ಬಾಂಗ್ಲಾ ಮುಸ್ಲಿಮರನ್ನ ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯ ಮೌನವನ್ನು ಮುರಿದು ಇವತ್ತು ನಮ್ಮ ದೇಶದ, ಬಾಂಗ್ಲಾದೇಶದ, ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳ ಸಂಬಂಧಪಟ್ಟಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದು ಒಂದು.